ಎಲ್ಲರಿಗೂ ನಮಸ್ಕಾರ. ಆನ್ಲೈನ್ ಫ್ರೀ ಟೈಲರಿಂಗ್ ಕ್ಲಾಸ್ನಲ್ಲಿ ಮೊದಲನೇ ಎಪಿಸೋಡ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಟೈಲರಿಂಗ್ ಕಲಿಬೇಕಾದ್ರೆ ಅಳತೆಗಳದ್ದು ತುಂಬ ಪ್ರಾಮುಖ್ಯತೆ ಇರುತ್ತೆ. ನಾವು ಏನೇ ಹೊಲಿದ್ರೂ ಅಳತೆಗಳದ್ದೇ ಮುಖ್ಯ ಪಾತ್ರ ಇರುತ್ತೆ. ನೋಡಿ, ಇವು ಅಳತೆಗಳಿಗೆ ನಾವು ಉಪಯೋಗಿಸೋವಂಥ ಮೆಟೀರಿಯಲ್ಸು. ಇದು ಎಲ್ ಸ್ಕ್ವೇರ್ ಅಂತಾರೆ, ಅಥವಾ ಕನ್ನಡದಲ್ಲಿ ಕಾಟಕೋನ ಅಂತ ಹೇಳ್ತಾರೆ. ಅಂದರೆ ಈ ಲಂಬ ಕೋನದಲ್ಲಿ ಗೆರೆ ಬರುತ್ತಲ್ಲ, ಅಡ್ಡ ಉದ್ದ, ಅದನ್ನು ಇದು ಹಾಕಲಿಕ್ಕೆ ಏನು ವ್ಯತ್ಯಾಸ ಆಗ್ದಂಗೆ ಮೂಲೆ ಮಟ್ಟ ಅಂತ ಹೇಳ್ತಾರೆ ಮೊದಲೆಲ್ಲ. ಇದು ಫರ್ನಿಚರೆಲ್ಲ ಮಾಡಬೇಕಾದ್ರೆ ಇದು ಬಟ್ಟೆ ಹೊಲಿಯೋದಕ್ಕೆ ಉಪಯೋಗಿಸೋದಂತೂ ಎಲ್ ಸ್ಕ್ವೇರು. ನೋಡಿ, ಇದು ಪ್ಯಾಂಟು ಶರ್ಟು ಅಂಥದಕ್ಕೆಲ್ಲ ಹಿಡಿಯೋದು. ಎಲ್ಲದರಲ್ಲೂ ಸೆಂಟಿಮೀಟ್ರು ಮತ್ತು ಇಂಚುಗಳು ಇರುತ್ತೆ. ಇದು ನಾವು ಬುಕ್ಕಲ್ಲಿ ಮಾರ್ಕ್ ಹಾಕೋಕ್ಕೆ ಇದು ಸ್ಟೀಲಿಂದು, ಇದು ಪ್ಲಾಸ್ಟಿಕ್ಕಿಂದು, ಯಾವ್ದು ಬೇಕಾದರೂ ತಗೋಬೋದು. ನಾನೀಗ ಸ್ಟೀಲಿಂದನ್ನು ಉಪಯೋಗಿಸಿ ಹೇಳ್ಕೊಡ್ತಾ ಇದ್ದೀನಿ. ಇದು ಲೈಟ್ ಫ್ಲಾಶಿಗೆ ಇದಾಗುತ್ತೆ ಅನ್ನೋದಾದರೆ ಇದನ್ನೇ ತಗೊಳ್ತಾ ಇದೆ. ಈಗ ಅಳತೆಗಳಲ್ಲಿ ಇಂಚುಗಳು ಮತ್ತು ಸೆಂಟಿಮೀಟರ್ಗಳು ಅಂತ ಇರುತ್ತೆ. ನೋಡಿ, ಇಲ್ಲಿ ತೋರಿಸಿರೋದೆಲ್ಲ ಸೆಂಟಿಮೀಟ್ರು, ಈ ಕಡೆ ತೋರಿಸಿರೋದೆಲ್ಲ ಇಂಚು. ನೋಡಿ, ಇದರಲ್ಲಿ ಗೊತ್ತಾಗುತ್ತೆ. ಮೇಲ್ಗಡೆ ಇರೋದು ಸೆಂಟಿಮೀಟ್ರು, ಕೆಳಗಡೆ ಇರೋದು ಇಂಚು. 2.5 ಸೆಂಟಿಮೀಟರ್ಗೆ 1 ಇಂಚ್ ಆಗುತ್ತೆ. ಈಗ ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಇಂಚಿಗೂ ಸೆಂಟಿಮೀಟ್ರಿಗೂ ಏನು ವ್ಯತ್ಯಾಸ ಅಂತ. ಈಗ ಇಲ್ಲಿ ನಾನು ಮಾರ್ಕ್ ಹಾಕ್ಕೊಳ್ತೀನಿ. ನಿಮಗೆ ಫಸ್ಟು ಮೆಟೀರಿಯಲ್ಸ್ ಏನೇನು ಬೇಕು ಟೈಲರಿಂಗ್ ಕಲಿಯೋದಕ್ಕೆ, ಯಾವ್ಯಾವ ರೀತಿ ಮಿಷನ್ ತುಳಿಯೋದು ಕಲ್ತ್ಕೋಬೇಕು ಅನ್ನೋದನ್ನು ನಾನು ಥಂಬ್ನೈಲ್ ಸಮೇತ ಅದ್ರ ಲಿಂಕನ್ನು ಕೂಡ ಕೊಟ್ಟು ಹೇಳ್ಕೊಟ್ಟಿರೋ ವಿಡಿಯೋಗಳನ್ನು ತೋರಿಸ್ತಾ ಇದ್ದೀನಿ. ಅದನ್ನು ನೋಡಿ ಇದು ಮಾಡ್ಕೊಳ್ಳಿ. ಮತ್ತು ಪದೇ ಪದೇ ಅದೇ ವಿಡಿಯೋಗಳನ್ನು ಮತ್ತೆ ಮಾಡಿದರೆ ನಿಮಗೆ ಬೇಜಾರಾಗುತ್ತಲ್ವಾ. ಕೆಲವೊಬ್ಬರು ನೋಡಿದ್ದೀರಾ, ನೋಡದೆ ಹೋದರೆ ಅದ್ರ ಲಿಂಕು ಮತ್ತು ಥಂಬ್ನೈಲು ಎರಡನ್ನೂ ತೋರಿಸ್ತೀನಿ. ಆ ಲಿಂಕನ್ನು ಒತ್ತಿದರೆ ನಿಮಗೆ ಆ ವಿಡಿಯೋ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಮಿಷನ್ನು ಫಸ್ಟಿಗೆ ಏನೂ ಬರದೆ ಹೋದರೆ ಮಿಷನ್ ಹೇಗೆ ತುಳಿಯೋದು, ಮತ್ತು ಮೆಟೀರಿಯಲ್ಸ್ ಏನೇನು, ಮತ್ತು ಮಿಷನಿನ ಪಾರ್ಟ್ಸ್ಗಳು ಯಾವ್ಯಾವುದು, ಆಮೇಲೆ ಹೊಲಿಗೆ ಯಂತ್ರದ ಇತಿಹಾಸ ಏನು, ಎಲ್ಲ ವಿಡಿಯೋಗಳನ್ನು ಮಾಡಿದ್ದೀನಿ. ಇವತ್ತು ಮತ್ತೆ ಮೊದಲಿಂದ ಪ್ರಾರಂಭ ಮಾಡಲಿಕ್ಕೆ ಅದಷ್ಟು ನೀವು ನೋಡ್ಕೊಂಡು ಬರಬೇಕು. ಈಗ ನಾನು ಇಂಚುಗಳು ಮತ್ತು ಸೆಂಟಿಮೀಟರ್ಗಳನ್ನು ಇಲ್ಲಿ ಹಾಕಿ ತೋರಿಸ್ತೀನಿ. ಅದನ್ನು ನೀವು ಹಾಕ್ಕೋಬೇಕು. ಯಾವುದರಲ್ಲಿ? ಬುಕ್ಕಲ್ಲಿ ಮೊದಲನೇ ಪುಟದಲ್ಲಿ ಅಳತೆಗಳು ಯಾವ್ಯಾವುದು, ಸೆಂಟಿಮೀಟರ್ ಮತ್ತು ಇಂಚು. ಇವಾಗ ಹಾಕಿ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಬರೆದಿದ್ದೀನಿ ಸೆಂಟಿಮೀಟರ್ಗಳು ಮತ್ತು ಇಂಚುಗಳು ಅಂತ. ನೋಡಿ, ಇಲ್ಲಿ ಸೆಂಟಿಮೀಟರ್ ಬರೆದಿದ್ದೀನಲ್ಲ, ನೋಡಿ ಇಲ್ಲಿಂದ ಇಲ್ಲಿವರೆಗೂ 1 ಸೆಂಟಿಮೀಟ್ರು. ನೋಡಿ, ಇಂಚು ಅಂದರೆ ಇಲ್ಲಿಂದ ಇಲ್ಲಿವರೆಗೂ 1 ಇಂಚು. 2.5 ಸೆಂಟಿಮೀಟರ್ಗೆ 1 ಇಂಚ್ ಆಗುತ್ತೆ. ನೋಡಿ, ಈ ಕಡೆ ಇರೋದೆಲ್ಲ ಸೆಂಟಿಮೀಟರ್. ನಾವು ಬಟ್ಟೆನಲ್ಲಿ ಇದರಲ್ಲಿ ಎಲ್ಲ ಅಳತೆ ಮಾಡ್ಕೊಳ್ಳೋದು. ನೋಡಿ, ಇದು ಸೆಂಟಿಮೀಟರು. ಟೋಟಲು 18 ಸೆಂಟಿಮೀಟರ್ ನಾನು ಗುರ್ತು ಮಾಡಿದ್ದೀನಿ. ಈ ಕಡೆ ಇರೋದೆಲ್ಲ ಇಂಚುಗಳು. 7 ಇಂಚಿಗೆ ಗುರ್ತು ಮಾಡಿದ್ದೀನಿ. 7ಅನ್ನು 2.5 ಪಟ್ಟು ಹಾಕಿದರೆ 18 ಸೆಂಟಿಮೀಟ್ರ್ ಆಗುತ್ತೆ. ಒಂದು ಸ್ವಲ್ಪ ಕಡಿಮೆ ಬರುತ್ತೆ. ನೋಡಿ, ಇಲ್ಲಿವರೆಗೂ ಬರುತ್ತೆ. ಸೆಂಟಿಮೀಟರ್ 2.5 ಪಟ್ಟು ಹಾಕಿದರೆ 7 ಇಂಚು ಬರುತ್ತೆ. ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು. ನಾವು ಇಲ್ಲಿ 1.5 ಇಂಚು 2.5 ಇಂಚು ಅಂತ ತಗೊಳ್ತೀವಿ. ಇಲ್ಲಿ ಅರ್ಧ ಇಂಚಿಗೂ ಕೂಡ ನಮಗೆ ತುಂಬ ಮಹತ್ವ ಇದೆ. ಒಂದೊಂದು ಸಲ 1/4 ಇಂಚಿಗೆ ಕೂಡ ತುಂಬ ಮಹತ್ವ ಇದೆ. ನೋಡಿ, ಇಲ್ಲಿ 4ರಿಂದ 5ಕ್ಕೆ 1 ಇಂಚು. ಇವೆರಡರ ಮಧ್ಯಕ್ಕೊಂದು ಆರೋ ಮಾರ್ಕ್ ಹಾಕಿದಾರಲ್ಲ, ನೋಡಿ 4ರಿಂದ 5ಕ್ಕೆ 1 ಇಂಚು, ಇದ್ರ ಮಧ್ಯಕ್ಕೆ ಆರೋ ಮಾರ್ಕ್ ಹಾಕಿದಾರಲ್ಲ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು.
ಇವೆರಡರ ಮಧ್ಯದಲ್ಲಿ ಇಲ್ಲಿ ಒಂದು ದೊಡ್ಡ ಗೆರೆ, ಎರಡು ಸಣ್ಣ ಗೆರೆ ಮಧ್ಯೆ ದೊಡ್ಡ ಗೆರೆ ಇದೆಯಲ್ಲ, ಅದಕ್ಕೆ 1/4 ಇಂಚು. ನೋಡಿ 1/4 ಇಂಚಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ, ಅಷ್ಟು ವ್ಯತ್ಯಾಸ. ಆದ್ದರಿಂದ ಅಳತೆಗಳಿಗೆ ತುಂಬ ಮಹತ್ವ ಇದೆ. ಇದನ್ನು ನೀವು ಫಸ್ಟು ಹಾಕಬೇಕು. ಇದು ಸೆಂಟಿಮೀಟ್ರು, ಈ ಅಳತೆ ಸೆಂಟಿಮೀಟ್ರು ಟೇಪ್ನಲ್ಲಿದೆ ನೋಡಿ, ಇಲ್ಲಿ 1 2, ಈ ಕಡೆದು ಸೆಂಟಿಮೀಟ್ರು, ಈ ಕಡೆದೆ ಇಂಚು. ಇದನ್ನು ಕರೆಕ್ಟಾಗಿ ತಿಳ್ಕೊಬೇಕು. ಈಗ ನಾವು ಶರ್ಟ್ನಲ್ಲಿ ಬಟ್ಟೆನಲ್ಲಿ ಎಲ್ಲ ಕಟ್ ಮಾಡಲಿಕ್ಕೆ ಇದನ್ನು ಗೆರೆ ಹಾಕ್ಲಿಕ್ಕೆ ಉಪಯೋಗಿಸ್ತೀವಿ. ಮೈ ಮೇಲೆ ಅಳತೆ ತಗೊಳ್ಳೋದಕ್ಕೆ ಈ ಟೇಪನ್ನು ಉಪಯೋಗಿಸ್ತೀವಿ. ಬುಕ್ಕಲ್ಲಿ ಮಾರ್ಕ್ ಹಾಕೋಕ್ಕೆ ಅಥವಾ ಬಟ್ಟೆನಲ್ಲಿ ಕಾಟಕೋನ ಅಥವಾ ಲಂಬಕೋನ ಹಾಕೋದಕ್ಕೆ ಅಥವಾ ಎಲ್ಲ ಆಕಾರ ಹಾಕೋದಕ್ಕೆ ಇದನ್ನು ಉಪಯೋಗಿಸ್ತೀವಿ. ಇದು ಕೂಡ ಬುಕ್ಸಿಗೆ ಉಪಯೋಗಿಸ್ತೀವಿ. ಬುಕ್ಕಲ್ಲಿ ಈಗ ನಾವು ದೊಡ್ಡ ದೊಡ್ಡ ಶರ್ಟು, ಪ್ಯಾಂಟು, ಚೂಡಿದಾರು ಅಂಥವೆಲ್ಲ ಹೊಲಿಬೇಕು ಅಂದರೆ ಬುಕ್ಕಲ್ಲಿ ಅದ್ರ ಆಕಾರ ಹಾಕೋದಕ್ಕೆ ಆಗೋದಿಲ್ಲ ಅಂತ ನಾವು ಈ ಥರ ಪೇಪರ್ ಸ್ಕೇಲನ್ನು ಉಪಯೋಗಿಸ್ತೀವಿ. ಈ ಕಡೆ ಎಲ್ಲ ಸೆಂಟಿಮೀಟ್ರ್ ಇದೆ, ಈ ಕಡೆ ಎಲ್ಲ ಇಂಚಸ್ ಇದೆ. ಇದೇನು ಅಂದರೆ ಇಂಚಸ್ನ ಇನ್ಲೇ ಮಾಡಿರ್ತಾರೆ, ಗೊತ್ತಾಯ್ತಾ? 1/4 ನೋಡಿ, ಈ ಕಡೆ ಲೈನಲ್ಲಿರೋದು 1/4 ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಹಾಕಿದರೆ 24 ಇಂಚ್ ಆಗುತ್ತೆ. ಅಂದರೆ ಇನ್ಲೇ ಮಾಡಿರ್ತಾರೆ, ಅಳತೆಗಳನ್ನು ಇನ್ಲೇ ಮಾಡಿರ್ತಾರೆ. ಇದಕ್ಕೆ ನಾವು ಪೇಪರ್ ಸ್ಕೇಲ್ ಅಂತೀವಿ. ಇದು ಅಳತೆಗಳನ್ನು ಇನ್ಲೇ ಮಾಡಿರ್ತಾರೆ, ಅಂದರೆ ಚಿಕ್ಕದಾಗಿ ಮಾಡಿರ್ತಾರೆ. 1/4 ಈ ಕಡೆದಿರೋದು ಈ ಅಳತೆಗೆ 1/6, ಇದು 1/5, 1/4, 1/5, 1/6 ಇದೆ. ಇಷ್ಟು ಅಳತೆಗಳು ನೋಡಿ. ಇಲ್ಲಿಂದ ಇಲ್ಲಿಗೆ ಹಾಕಿದರೆ 28 ಇಂಚ್ ಆಗುತ್ತೆ. ಇದರಲ್ಲಿ ನೋಡಿ 28 ಇಂಚ್ ಎಲ್ಲಿಗೆ ಬರುತ್ತೆ? ಇಲ್ಲಿಂದ ಈ ಕಡೆ ಇಂಚು, ಆ ಕಡೆ ಸೆಂಟಿಮೀಟ್ರು ನೋಡಿ. ಇಲ್ಲಿಂದ ಇಲ್ಲಿಗೆ 24 ಇಂಚು ಇದಿರೋದು, ಗೊತ್ತಾಯ್ತಾ? ನೋಡಿ, ಇದು ಇಷ್ಟು ಹಾಕಿದರೆ 1/6 ಅಳತೆನಲ್ಲಿ ಇಷ್ಟು ಹಾಕಿದರೆ 28 ಇಂಚ್ ಆಗುತ್ತೆ. ಆದ್ದರಿಂದ ಬುಕ್ಸಲ್ಲಿ ನಾವು ದೊಡ್ಡ ದೊಡ್ಡ ಅಳತೆ ಚಿತ್ರಗಳನ್ನು ಕೂಡ ಇದರಿಂದ ಬಿಡಿಸ್ಬೋದು. ಇದು ಕೂಡ ತುಂಬ ಮುಖ್ಯವಾಗಿರುತ್ತೆ. ನೋಡಿ, ಅಳತೆಗೋಸ್ಕರ ಉಪಯೋಗಿಸೋ ಅಂಥ ಮೆಟೀರಿಯಲ್ಸ್ ಎಲ್ಲ ತೋರಿಸಿದ್ದೀನಿ. ಇದು L ಸ್ಕ್ವೇರು, ಇದು ಸ್ಕೇಲು, ಇದು ಕೂಡ ಸ್ಕೇಲು. ಇದು ಬಟ್ಟೆನಲ್ಲಿ ಕಟ್ ಮಾಡಬೇಕಾದ್ರೆ ಮಾರ್ಕ್ ಹಾಕೋಕ್ಕೆ, ಮತ್ತು ಈ ಟೇಪು ಅಳತೆ ಮಾಡಲಿಕ್ಕೆ, ಇದು ಕರ್ವಿಂಗ್ಸ್ ಎಲ್ಲ ಹಾಕೋದಕ್ಕೆ, ಎಲ್ಲದನ್ನು ತೋರಿಸಿದ್ದೀನಿ. ಸೆಂಟಿಮೀಟರ್ ಮತ್ತು ಇಂಚು ಎಲ್ಲ ತೋರಿಸಿದ್ದೀನಿ. ಇದ್ರ ಮಹತ್ವ ಕೂಡ ತುಂಬ ಇದೆ ಅಂತ ಹೇಳಿದ್ದೀನಿ. ಈಗ ನೆಕ್ಸ್ಟ್ ಪಾಠದಲ್ಲಿ ನಾನು ಮಾರ್ಕಿಂಗ್ ಯಾವ ರೀತಿ ಮಾಡೋದು, ಯಾವುದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಒಂದೊಂದೇ ಪಾಠ ಮಾಡ್ಕೊಂಡು ಹೋಗ್ತೀನಿ. ಫಸ್ಟು ಪಾಠ ಮಾಡಿಬಿಟ್ಟು ಅದನ್ನು ಮಾರ್ಕ್ ಮಾಡೋದನ್ನು ಕಲ್ತ್ಕೋಬೇಕು. ಆನಂತರ ಪೇಪರ್ ಕಟ್ಟಿಂಗ್ ಕಲ್ತ್ಕೋಬೇಕು. ಆಮೇಲೆ ಬಟ್ಟೆ ಕಟ್ಟಿಂಗ್ ಆದಮೇಲೆ ಬಟ್ಟೆ ಕಟ್ಟಿಂಗ್ ಆದಮೇಲೆ ಸ್ಟಿಚಿಂಗ್ ಮಾಡಬೇಕು. ಸ್ಟಿಚ್ ಮಾಡಾದಮೇಲೆ ಫಿನಿಶಿಂಗು ಯಾವ್ಯಾವುದು ಅಂತ ತೋರಿಸ್ತೀನಿ. ಇದು ಮೊದಲನೇ ಪಾಠವಾಗಿ ಇಂಚು ಮತ್ತು ಸೆಂಟಿಮೀಟರನ್ನು ನೀವು ತಿಳ್ಕೋಬೇಕು. ನಿಮಗೂ ಕೂಡ ತಿಳಿದಿರುತ್ತೆ. ಅದನ್ನು ಮೊದಲನೇ ಪಾಠವಾಗಿ ನಾನು ಮಾಡಿ ತೋರಿಸಿದ್ದೀನಿ. ಒಂದು ಬುಕ್ಕಿಗೆ ಮೊದಲನೇ ಪುಟದಲ್ಲಿ ಇದನ್ನೆಲ್ಲ ಬರೆದು ರೆಡಿ ಮಾಡ್ಕೊಂಡಿರಿ. ನೆಕ್ಸ್ಟು ಒಂದೊಂದೇ ಪಾಠ ಮಾಡ್ತಾ ಹೋಗ್ತೀನಿ. ನಾನು ಈ ಮೊದಲೇ ಹೇಳಿದ್ದೆ, ನೀವು ಬಿಗಿನರ್ಸ್ ಆಗಿದ್ದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಈ ಥಂಬ್ನೇಲಿರುವ ಲಿಂಕನ್ನು ಒತ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನೀವು ಎಲ್ಲ ವಿಡಿಯೋಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಬನ್ನಿ. ಅದು ಅವಶ್ಯಕತೆ ಇದೆ. ಇಲ್ಲದೆ ಹೋದವರೇನು ಬೇಡ, ಬಿಗಿನರ್ಸ್ ಆಗಿದ್ದರೆ ನೋಡ್ಕೊಂಡು ಬನ್ನಿ. ಆವಾಗ ನಿಮಗೆ ತುಂಬ ಚೆನ್ನಾಗಿ ವಿಷಯಗಳು ತಿಳಿಯುತ್ತೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಅವಶ್ಯವಿದ್ದವರಿಗೆ ಖಂಡಿತ ಶೇರ್ ಮಾಡ್ತೀರಿ ತಾನೇ?
ಥ್ಯಾಂಕ್ ಯು ಫಾರ್ ವಾಚಿಂಗ್.